ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು, ನೋಡಿ ನಾನು ನಿಮಗೆ ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಲವಂಗನ ತೋರಿಸ್ತೀನಿ. ಲವಂಗನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ? ಈ ಲವಂಗನ ಬಳಸ್ಕೊಂಡು ಇವತ್ತು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದಲೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ಬೋದು ಫ್ರೆಂಡ್ಸ್. ಈ ಲವಂಗದಿಂದ ಮಾಡ್ಕೊಳ್ಳುವಂತಹ ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಲವಂಗದಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ಪರಿಹಾರ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ಸಿದ್ಧಿಶಾಸ್ತ್ರದಲ್ಲಿ ಮತ್ತು ಪರಿಹಾರ ಶಾಸ್ತ್ರದಲ್ಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಈ ಲವಂಗದ ಈ ಪರಿಹಾರನ ನಿಮಗೆ ತಿಳಿಸ್ಕೊಡ್ತೀನಿ. ಲವಂಗವನ್ನು ನಾನಾ ಪ್ರಕಾರಗಳಲ್ಲಿ ಪರಿಹಾರಗಳಲ್ಲಿ ನಾವು ಉಪಯೋಗಿಸ್ತೀವಿ ಅಲ್ವಾ? ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ, ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಲವಂಗವನ್ನು ನಾವು ಉಪಯೋಗಿಸ್ತೀವಿ. ಈ ಲವಂಗಕ್ಕೆ ಎಂತಹ ಪ್ರಾಮುಖ್ಯತೆ ಇದೆ ಅಂತಂದರೆ, ಈ ಲವಂಗನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಲ್ವಾ? ಈ ಲವಂಗದಿಂದ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡಿದ್ದೆ ಆದಲ್ಲಿ ನೀವು ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರೋದಿಲ್ಲ. ಹಣ ವೃದ್ಧಿಯಾಗುತ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ನಿಮಗೆ ಬಂದಿರುವಂತಹ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಲವಂಗವನ್ನು ನೀವು ಯಾವ ಪ್ರಕಾರದಲ್ಲಿ ಉಪಯೋಗಿಸ್ಬೇಕು ಅಂತ ಅನ್ನೋದನ್ನ ನಾನು ಈಗ ಮತ್ತೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಯಾವ ರೀತಿ ಮಾಡೋದು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅಂತ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ಸುಬ್ರು ನಮ್ಮ ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ರೆಮಿಡಿ. ಮತ್ತು ಇನ್ನೂ ಯಾರು ಸುಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಏನು ತನಕ ನೋಡಿ ಫ್ರೆಂಡ್ಸ್. ಮತ್ತು ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಈ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಿರೋ ಅಂಥ ವಿಜೇತಶಾಲಿನ ಗುರುತಿಸಿ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು i5 ಮೊಬೈಲ್ನು ಸಹ ನಾನು ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಈ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂತಹ ಈ ಒಂದು ಲವಂಗನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇನ್ನು ಹಲವಾರು ಸಮಸ್ಯೆಗಳನ್ನ ಯಾವ ರೀತಿ ಹೋಗಲಾಡಿಸ್ಕೊಳ್ಳೋದು ಅಂತ ಅನ್ನೋದನ್ನ ತಿಳಿಸ್ಕೊಳ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ, ಈ ಲವಂಗನ ನಾವು ನಾನಾ ಪ್ರಕಾರದ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಲವಂಗನ ನಾವು ಉಪಯೋಗಿಸ್ತೀವಲ್ವ. ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ, ದೃಷ್ಟಿ ದೋಷಗಳ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಮತ್ತು ಹಣಕಾಸಿನ ಸಮಸ್ಯೆ ಹೋಗಲಾಡಿಸ್ಕೊಳ್ಳೋಕ್ಕೆ, ಹಣ ದಿನದಿಂದ ದಿನಕ್ಕೆ ವೃದ್ಧಿಯಾಗಲಿ ಅಂತೇಳಿ ನಾವು ಲವಂಗನ ಉಪಯೋಗಿಸ್ತೀವಿ. ಏಕೆಂದರೆ ಲವಂಗನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಕರಿತೀವಿ ಅಲ್ವಾ? ಹಾಗಾಗಿ ನಾವು ಇವತ್ತಿನ ದಿನ ಈ ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ. ಈ ಲವಂಗದಿಂದ ನಾವು ಯಾವ ರೀತಿ ಹಣನ ಆಕರ್ಷಣೆ ಮಾಡ್ಬೋದು ಗೊತ್ತಾ? ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೋಡಿ, ಈ ಲವಂಗಕ್ಕೆ ತುಂಬಾ ಅತ್ಯಂತ ಪ್ರಾಮುಖ್ಯತೆ ಇದೆ. ಈ ಲವಂಗನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ? ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ ಅಂತಲೂ ಸಹ ನಮಗೆ ಗೊತ್ತು ಅಲ್ವಾ? ಈ ಲವಂಗದಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡಿದೆ ಆದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಬರಲ್ಲ. ಹಣ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ನಿಮಗೆ ಬಂದಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಮತ್ತು ಗಂಡ ಹೆಂಡತಿ ನಡುವೆ ನಡೆಯುವಂಥ ಜಗಳ ಆಗಿರ್ಬೋದು, ಕದನಗಳಾಗಿರ್ಬೋದು, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ನಮಗೆ ಯಶಸ್ಸು ಸಿಗ್ತಾ ಇಲ್ಲ, ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಇಂತಹ ಸಮಸ್ಯೆಗೆಲ್ಲವನ್ನು ಸಹ ನಾವು ನೋಡಿ ಲವಂಗನ ಬಳಸ್ಕೊಂಡು ನಾವು ತುಂಬ ಸುಲಭವಾಗಿ ಹೋಗಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅಂದರೆ ಇದನ್ನ ಈ ಲವಂಗನ ನಾವು ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಲವಂಗನ ನಾವು ಎಷ್ಟು ಬೇಕಷ್ಟು ತೆಗೆದುಕೊಳ್ಳೋದಾಗಿರ್ಬೋದು, ಇಲ್ಲ ಹೇಗೆ ಬೇಕಾಗಿ ತೆಗೆದುಕೊಳ್ಳೋದಾಗಿರ್ಬೋದು ಮಾಡೋಕ್ಕೆ ಹೋಗಬಾರ್ದು. ಇದಕ್ಕೂ ಸಹ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ನಾವು ಈ ಲವಂಗನ ಉಪಯೋಗಿಸ್ಕೋಬೇಕಾಗುತ್ತೆ. ಎಷ್ಟು ಅಂತ ಅಂದರೆ ಎಷ್ಟೊಂದಷ್ಟು ತಗೊಳ್ಳೋದು, ಹೇಗೆ ಬೇಕು ಹಂಗೆ ತಗೊಳ್ಳೋದು, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಮತ್ತು ಯಾವತ್ತು ತಗೋಬೇಕು ಅದು ತಗೊಳ್ಳೋದು ಅದೆಲ್ಲ ಮಾಡೋಕ್ಕಾಗಲ್ಲ. ಆದಷ್ಟು ಈ ಒಂದು ರೆಮಿಡಿನ ನೀವು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಲ್ಲ ಗುರುವಾರ ಆಗಿರ್ಬೋದು, ಈ 3 ವಾರದಲ್ಲಿ 3 ದಿನ ಮಾತ್ರ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಅಲ್ವಾ? ಈ 5 ಲವಂಗನ ತೆಗೆದುಕೊಳ್ಳಿ. ನೋಡಿ, ಇದರಲ್ಲಿ ಚೆನ್ನಾಗಿ ಮೊಗ್ಗಿರುವಂತಹ ಒಂದು 5 ಲವಂಗನ ನೀವು ತೆಗೆದುಕೊಳ್ಳಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ನೋಡಿ 3 4 5 ಚೆನ್ನಾಗಿರುವಂಥ ಒಂದು 5 ಲವಂಗನ ನೋಡಿ, 5 ಲವಂಗನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ 5 ಲವಂಗನ ನೀವು ತೆಗೆದುಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದ್ರ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದು ಯಾವುದು ನೋಡಿ, ಇಲ್ಲಿ ನಾನು ಇಲ್ಲಿ 5 ಲವಂಗನ ನಾನಿಲ್ಲಿ ನಿಮಗೆ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ಅಲ್ವಾ. ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದು ಯಾವುದು ಅಂತ ನೀವು ಕೇಳ್ತಾಯಿದ್ರೆ ನೋಡಿ, ನಾನಿಲ್ಲಿ ನಿಮಗೆ ಕವಡೆನ ತೋರಿಸ್ತಾ ಇದ್ದೀನಿ. 5 ಕವಡೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಕವಡೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಕರಿತೀವಿ ಅಲ್ವಾ. ಅದರಲ್ಲೂ ನೀವು ಇಲ್ಲಿ ಕವಡೆನ ನೀವು ಹಳದಿ ಬಣ್ಣದ ಕವಡೆನ ತೆಗೆದುಕೊಳ್ಬೇಕಾಗುತ್ತೆ. ಈ ಹಳದಿ ಬಣ್ಣದ ಕವಡೆ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಹಳದಿ ಬಣ್ಣದ ಕವಡೆಗಳು ಸಿಗುತ್ತೆ. ಒಂದು 5 ಕವಡೆಗಳನ್ನ ನಾನು ಇಲ್ಲಿ ನಿಮಗೆ 6 ತೋರಿಸ್ತಾ ಇದ್ದೀನಿ. 5 ಕವಡೆಗಳನ್ನ ನೀವು ತೆಗೆದುಕೊಳ್ಳಿ. ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಇದಕ್ಕೆ ನೀವು ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಳಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆನ ನೀವು ವಾಶ್ ಮಾಡಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ 5 ಲವಂಗ ಮತ್ತು 5 ಕವಡೆ ಇಷ್ಟನ್ನು ಸಹ ನೀವು ಇಲ್ಲಿ ಕೆಂಪು ಬಣ್ಣದ ಬಟ್ಟೆಗೆ ನೀವು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೆಂಪು ಬಣ್ಣದ ಬಟ್ಟೆಗೆ 5 ಲವಂಗ ಮತ್ತು 5 ಕವಡೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನೆಂದರೆ ಈ ಗಂಟನ್ನು ನೀವು ಏನು ಮಾಡಬೇಕು ಅಂತಂದರೆ, ನೀವು ಪೂಜೆ ಮಾಡ್ತೀರಾ ಅಲ್ವಾ ಮನೆಯಲ್ಲಿ, ನೀವು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಪೂಜೆ ಮಾಡ್ತಿರುವಂಥ ಸಮಯದಲ್ಲಿ ನೀವು ಕೆಂಪು ಬಣ್ಣದ ಬಟ್ಟೆ ತೆಗೆದುಕೊಂಡು 5 ಲವಂಗ ತೆಗೆದುಕೊಂಡು ಮತ್ತು 5 ಕವಡೆನ ತೆಗೆದುಕೊಂಡು ನೀವು ಎಲ್ಲವನ್ನು ಈ ರೀತಿ ಸೇರಿಸಿ ನೀವು ಒಂದು ಗಂಟನ್ನಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಒಂದು ಗಂಟನ್ನಾಗಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಂಡು ನೀವು ಲಕ್ಷ್ಮೀ ಫೋಟೋದ ಮುಂದೆ ಇಡಬೇಕಾಗುತ್ತೆ. ಅಂದರೆ ಈ ಗಂಟನ್ನು ನೀವು ಲಕ್ಷ್ಮೀ ಫೋಟೋದ ಮುಂದೆ ಇಡಬೇಕಾಗುತ್ತೆ. ಇಟ್ಟು ಇದಕ್ಕೆ ಧೂಪ ದೀಪಗಳನ್ನು ತೋರಿಸಿ ಬೆಲ್ಲದಿಂದ ಒಂದು ನೈವೇದ್ಯವನ್ನು ಮಾಡಿಡಿ. ಇಲ್ಲ ಬೆಲ್ಲವನ್ನು ಬೇಕಾದರೆ ನೀವು ಇಡ್ಬೋದು, ಇಲ್ಲ ಬೆಲ್ಲದಿಂದ ಮಾಡಿದಂಥ ಒಂದು ನೈವೇದ್ಯವನ್ನು ಬೇಕಾದರೆ ನೀವು ಇಡಬಹುದು. ಇಡಿ ನಂತರ ಅಂದರೆ ಈ ಒಂದು ಪೂಜೆನ ನೀವು ಸಾಯಂಕಾಲದ ಸಮಯದಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಗೋಧೂಳಿಯ ಸಮಯದಲ್ಲಿ ಮಾಡ್ಕೋಬೋದು, ಇಲ್ಲ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಮಾಡ್ಕೊಳ್ಳಿ. ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಧೂಪ ದೀಪಗಳನ್ನು ತೋರಿಸಿ ನೈವೇದ್ಯವನ್ನು ಸಹ ಮಾಡಿಟ್ಟು ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ಸಮಸ್ಯೆಗಳಿದೆ ಎಲ್ಲವನ್ನು ಸಹ ಈ ಗಂಟನ ಕೈಯಲ್ಲಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿಗೆ ಇದನ್ನ ಇನ್ನೇನೋ ಹೇಳ್ಕೊಳ್ಳಿ. ನಂತರ ಇದನ್ನು ನೀವು ಅಲ್ಲೇ ಇಟ್ಬಿಡಿ. ನಂತರ ನೀವೇನು ಮಾಡಬೇಕು ಅಂದರೆ ಈ ಒಂದು ಗಂಟನ್ನು ಇದನ್ನ ನೀವು ಲಕ್ಷ್ಮೀ ಮಾತೆ ಫೋಟೋದ ಮುಂದೆನೇ ನೀವು ಪೂಜೆ ಪುರಸ್ಕಾರ ಮಾಡಿ ನಿಮ್ಮ ಕಷ್ಟ ಎಲ್ಲವನ್ನು ಹೇಳ್ಕೊಂಡು ಅಲ್ಲೇ ಇದನ್ನು ಇಟ್ಬಿಡಿ. ಇಟ್ಟು ನೀವು ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಇನ್ನೂ ಒಂದು 2-3 ಗಂಟೆ ಟೈಮ್ ಬಿಟ್ಟು ನಾವು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಅನ್ನೋಂಥ ಸಂದರ್ಭದಲ್ಲಿ ಈ ಗಂಟನ್ನು ನೀವು ಎತ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಹಣ ಇಡ್ತೀರಲ್ವ, ಹಣ ಇಡುವಂತಹ ಬೀರುನಲ್ಲಿ ಈ ಗಂಟನ್ನ ತೆಗೆದುಕೊಂಡೋಗಿ ಇಟ್ಬಿಡಿ. ನೋಡಿ, ಗಂಟನ್ನ ನೀವು ಹಣ ಇಡುವಂತಹ ಜಾಗದಲ್ಲಿ ತೆಗೆದುಕೊಂಡೋಗಿ ನೀವು ಇಡೋದ್ರಿಂದ ಅಂದರೆ ಹೀಗೆ ಮಾಡಿ ಇಡೋದ್ರಿಂದ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ನೀವು ಈ ರೀತಿ ಮಾಡ್ಕೊಂಡು ಬಂದಿದ್ದೇ ಆದಲ್ಲಿ ನಿಮಗಿರುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ, ಹಣ ವೃದ್ಧಿಯಾಗುತ್ತೆ, ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ, ನಿಮಗೆ ಜನ್ಮದಲ್ಲೇ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಂತ ಹೇಳ್ತಾರೆ. ಇದನ್ನ ನಮಗೆ ಪ್ರತಿ ಮಂಗಳವಾರ ಆಗಿರ್ಬೋದು, ಇಲ್ಲ ಪ್ರತಿ ಶುಕ್ರವಾರ ಆಗಿರ್ಬೋದು, ಈ ರೀತಿ ನೀವು ಮಾಡ್ಕೊಳ್ಳಿ. ಈ ರೀತಿ ಅಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡಿದ್ದೇ ಆದರೆ ನಿಮಗೆ ಹಣಕಾಸಿನ ಸಮಸ್ಯೆ ನಿರ್ಮೂಲನವಾಗುತ್ತೆ. ನೋಡಿ, ಇದರಲ್ಲಿ ನಾವು 5 ನೋಡಿ ಅಂದರೆ ಇದರಲ್ಲಿ ಲಕ್ಷ್ಮಿಯನ್ನು ನಾವು ನೋಡಿ ಇದರಲ್ಲಿ ನಾವು 5 ಕವಡೆಯನ್ನು ತೆಗೆದುಕೊಂಡಿದ್ದೀವಿ, 5 ಲವಂಗನ ತೆಗೆದುಕೊಂಡಿದ್ವಿ. 5 ಲವಂಗವನ್ನು ನೀವು ಬೇಕಾದರೆ ಏನು ಮಾಡಬಹುದು ಅಂದರೆ ಚೇಂಜ್ ಮಾಡ್ಕೋಬೋದು. 21 ಲವಂಗನಾದ್ರೂ ತೆಗೆದುಕೊಳ್ಬೋದು, ಇಲ್ಲ 11 ಲವಂಗವನ್ನಾದರೂ ನೀವು ತೆಗೆದುಕೊಳ್ಬೋದು. ಮತ್ತು ಇದನ್ನು ನೀವು 15 ದಿನಕ್ಕೆ ಒಂದು ಸಲ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು 5 ಲವಂಗವನ್ನು ನೀವು ಯಾರೂ ಓಡಾಡದೇ ಇರುವಂತಹ ಜಾಗಕ್ಕೆ ನೀವು ಹಾಕ್ಬಿಡಿ, ಇಲ್ಲ ಯಾವುದಾದ್ರು ಹಸಿರು ಗಿಡದ ಹತ್ರ ಹಾಕ್ಬಿಡಿ. ನಂತರ ನೀವು ನೋಡಿ ಇದನ್ನು ಅಂದರೆ ಈ ಕವಡೆನ ನೀವು ಬೇಕಾದ್ರೆ ನೀವು
ಈ ಕವಡೆನ ನೀವು ಅರಿಶಿಣದ ನೀರಿನಲ್ಲಿ ತೊಳ್ಕೊಂಡು ಬೇಕಾದ್ರೆ ಮತ್ತೆ ಇದನ್ನು ನೀವು ಉಪಯೋಗಿಸ್ಕೋಬಹುದು. ಮತ್ತು ಈ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ನೀವು ಇದನ್ನು ಸಹ ನೀವು ಈ ತಂತ್ರ ಮಾಡಿದ ನಂತರ ನೀವು ಈ ಒಂದು ಬ್ಲೌಸ್ ಪೀಸ್ನು ಸಹ ನೀವು ವಾಶ್ ಮಾಡಿ ನೀವು ಮತ್ತೆ ಇದನ್ನು ನೀವು ಬಳಸ್ಕೋಬಹುದು. ನೋಡಿ, ಇದರಲ್ಲಿ 5 ಕವಡೆ, 5 ಲಕ್ಷ್ಮಿಯ ಕವಡೆ ಮತ್ತು 5 ಲವಂಗ, ಕವಡೆ, ಈ ಕೆಂಪು ಬಣ್ಣದ ವಸ್ತ್ರ ಮೂರೂ ಸಹ ಲಕ್ಷ್ಮೀ ಮಾತೆಗೆ ತುಂಬಾ ಪ್ರೀತಿಕಾರಕ. ಹಾಗಾಗಿ ಈ ರೀತಿ ಮಾಡಿಕೊಂಡು ನಂತರ ನೀವು ಈ ಲವಂಗವನ್ನು ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ನೀವು ಹಸಿರು ಗಿಡಕ್ಕೆ ಹಾಕ್ಬಿಡಿ. ನೋಡಿ, ಈ ರೀತಿ ನೀವು ಮಾಡೋದ್ರಿಂದ ಮಂಗಳವಾರ ಶುಕ್ರವಾರ ದಿನವೇ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಅನ್ನೋದು ನಿಮ್ಮ ಜನ್ಮದಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿ, ಈ ಒಂದು ಪರಿಹಾರನ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಸಹ ತುಂಬಾ ಶಕ್ತಿ ಇರುತ್ತೆ. ಆವತ್ತೊಂದು ದಿನವೂ ಸಹ ನೀವು ಈ ಒಂದು ಪರಿಹಾರನ ಮಾಡ್ಕೋಬೋದು. ಈ ದಿನ ಅಮಾವಾಸ್ಯೆ ಹುಣ್ಣಿಮೆಗಳ ದಿನ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯ ಮುಂದಿನ ದಿನಗಳಲ್ಲೂ ಸಹ ನೀವು ಇದನ್ನ ಮಾಡ್ಕೋಬೋದು. ಈ ದಿನ ನಾನಾ ಪ್ರಕಾರದ ಅಮಾವಾಸ್ಯೆ ದಿನಗಳಲ್ಲಿ ನಾನಾ ಪ್ರಕಾರಗಳಲ್ಲಿ ತಂತ್ರಗಳನ್ನ ಮಾಡ್ಕೋತೀವಿ ಅಲ್ವಾ. ಈ ದಿನ ಲವಂಗದಿಂದ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನಿಮಗೆ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ದುಷ್ಟಶಕ್ತಿ ಆಗಿರ್ಬೋದು, ದುಷ್ಟಶಕ್ತಿ ದೂರ ಮಾಡುತ್ತೆ, ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವನ್ನು ಹೊರ ಹಾಕುತ್ತೆ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗ್ತಾ ಇದ್ದರೆ, ಕುಟುಂಬದಲ್ಲಿ ತೊಂದರೆಗಳಾಗ್ತಾ ಇದ್ದರೆ, ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇವೆ ಅಂತಂದರೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾ ಇದ್ದರೆ ಮತ್ತು ಕಲಹಗಳು ನಡೀತಾ ಇದ್ದರೆ, ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇದ್ದರೆ, ಮನೆಯಲ್ಲಿರುವಂತಹ ಸದಸ್ಯರಿಗೆ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್, ನೋಡಿ, ಹೀಗೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ತುಂಬಾ ಶುಭ ಫಲನೇ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಹೀಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಮುಂದೆ ದಿನಗಳಲ್ಲಿ ನಾನಾ ಸಮಸ್ಯೆಗಳಾಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಲವಂಗದಿಂದ ಈ ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡಿದ್ದೇ ಆದಲ್ಲಿ 11 ಲವಂಗ ಆದ್ರೂ ತೆಗೆದುಕೊಳ್ಬೋದು. ಇಲ್ಲಿ 21 ಲವಂಗವನ್ನು ತೆಗೆದುಕೊಳ್ಬೋದು. 11 ಲವಂಗ 21 ಲವಂಗ ತೆಗೆದುಕೊಂಡು ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಬೇಕಾದ್ರೆ ನೀವು ಈ ರೀತಿಯೂ ಸಹ ನೀವು ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ನಿಮಗೆ ಕರ್ಪೂರವನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ನೀವು ಮನೆಯಲ್ಲಿ ಇದನ್ನು ಮಾಡುವಂಥ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, 11 ಲವಂಗ ಇಲ್ಲ 21 ಲವಂಗವನ್ನು ಕರ್ಪೂರದ ಆರತಿಯಲ್ಲಿ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿರ್ತೀರಲ್ಲ, ಅಂತಹ ಸಂದರ್ಭದಲ್ಲಿ ನೀವು 11 ಲವಂಗನಾರು ತೆಗೆದುಕೊಳ್ಳಿ, ಇಲ್ಲ 21 ಲವಂಗನಾರು ತೆಗೆದುಕೊಂಡು ಕರ್ಪೂರದಿಂದ ನೀವು ಆರತಿ ಮಾಡಿ ಆ ಆರತಿಯಲ್ಲಿ ಹಾಕಿ ಸುಡಬೇಕಾಗುತ್ತೆ. ಈ ರೀತಿ ಸುಡೋದ್ರಿಂದ ನಿಮ್ಮ ಮನೆಯಲ್ಲಿ ಇಲ್ಲ ಸಾಂಬ್ರಾಣಿ ಹೊಗೆ ಹಾಕ್ತಾಯಿದ್ದೀವಿ ಅಂತ ನೀವು ಹೇಳೋದಾದರೆ ಅದಕ್ಕೂ ಸಹ ನೀವು ನೋಡಿ, ಕರ್ಪೂರದಲ್ಲಿ ಸಾಂಬ್ರಾಣಿ ಹೊಗೆ ನೀವು ಸಾಂಬ್ರಾಣಿ ಹೊಗೆ ಹಾಕ್ತಿದ್ರಲ್ಲ ಅದಕ್ಕೂ ಸಹ ನೀವು ಈ ಲವಂಗನ ಹಾಕ್ಬೋದು. ಇಲ್ಲ ಕರ್ಪೂರದಿಂದನೂ ಸಹ ನೀವು ಆರತಿ ಬೆಳಗ್ತಾ ಇದ್ದೀವಿ ಅಂದರೆ ಅದಕ್ಕೂ ಸಹ ಈ ಲವಂಗವನ್ನು ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕ್ತಾಯಿದ್ರೆ ಅದಕ್ಕೂ ಹಾಕ್ಬೋದು ಮತ್ತು ಇದಕ್ಕೂ ಸಹ ನೀವು ಹಾಕ್ಕೋಬೋದು. ಇದನ್ನ ರಾತ್ರಿ 9 ಗಂಟೆ ನಂತರ ನೀವು ಹೊಗೆ ತೋರಿಸೋದ್ರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳನ್ನು ಹೊರಹಾಕ್ಬೋದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪ್ರಕಾರವಾಗಿ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಿಮಗೆ ಒಂದು ಧನಾತ್ಮಕ ಶಕ್ತಿ ಬರುತ್ತೆ. ಇದನ್ನು ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಆ ಹೋಗುವಂಥ ಸಮಯದಲ್ಲಿ 2 ಲವಂಗವನ್ನು ನಿಮ್ಮ ಜೇಬಲ್ಲಾಗಿರ್ಬೋದು ಇಲ್ಲ ಪರ್ಸ್ನಲ್ ಆಗಿರ್ಬೋದು ಇಟ್ಕೊಂಡು ಹೋಗೋದ್ರಿಂದ ನಿಮ್ಮ ಆ ಕಾರ್ಯ ಸಿದ್ಧಿಸುತ್ತೆ, ಆ ಕಾರ್ಯ ಯಶಸ್ವಿಯಾಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮನೆಗೆ ಬಂದಿರುವಂತಹ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ, ಮನೆಯಲ್ಲಿ ಕಷ್ಟಗಳಿದ್ದರೆ ನಿವಾರಣೆ ಆಗುತ್ತೆ, ನೀವು ಇಷ್ಟಪಟ್ಟ ಕೆಲಸಗಳೆಲ್ಲವೂ ಸಹ ಇಚ್ಛಿಸುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯನ ಜೀವನದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳು, ಅದರಲ್ಲೂ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು
ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು, ಕೊಟ್ಟ ಹಣ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು, ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಜೀವನದಲ್ಲಿ ಸಾಲದ ಮೇಲೆ ಸಾಲನೇ ಆಗ್ತಾ ಇದೆ, ನಮಗೆ ಸಾಲ ತೀರ್ಸೋಕೆ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು. ಇಂತಹ ಹಲವಾರು ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ನೋಡಿ, ನಾನು ಇವತ್ತು ನಿಮಗೆ ಈ ಲವಂಗನ ತೋರಿಸ್ತಾ ಇದ್ದೀನಿ. ಈ ಲವಂಗದಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಹಣದ ಸಮಸ್ಯೆ ನಿಮಗೆ ನಿಮ್ಮ ಜೀವನದಲ್ಲೇ ಬರಲ್ಲ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆಗಿರುವಂಥ ಒಂದು ಇದು ಲವಂಗದಿಂದ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ನಿಮ್ಮ ಆರ್ಥಿಕ ಸಮಸ್ಯೆನ ದೂರ ಮಾಡುತ್ತೆ, ಹಣಕಾಸಿನ ಸಮಸ್ಯೆನ ದೂರ ಮಾಡುತ್ತೆ, ಮನೆಯಲ್ಲಿ ಕಷ್ಟಗಳಿದ್ರೆ ನಿವಾರಣೆ ಆಗುತ್ತೆ. ಮತ್ತು ನೀವು ಇಷ್ಟು ಕಷ್ಟಪಟ್ಟು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹ ಯಶಸ್ಸು ಕಾಣ್ತಾ ಇಲ್ಲ ಅಂದರೆ ಈ ಯಶಸ್ಸು ಕಾಣುವಂತಹ ಒಂದು ಅದೃಷ್ಟವೇ ನಿಮ್ಮದಾಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಮತ್ತು ಪರಿಹಾರ ಶಾಸ್ತ್ರ ಎರಡೂ ಶಾಸ್ತ್ರಗಳಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ನೀವು ಈ ಒಂದು ಲವಂಗದ ಪರಿಹಾರವನ್ನು ನೀವು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಲ್ಲ ಗುರುವಾರ ಆಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು. ಈ ಲವಂಗದಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಧನ ಆಕರ್ಷಣೆ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಮೂಲಗಳಿಂದ ಹಣ ಬರುವಂಥ ಒಂದು ಯೋಗಕಾರಕವಾದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದನ್ನ ಮಾಡಿದ ನಂತರ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಕೊಟ್ಟ ಹಣ ಬರಬೇಕಾದ್ರೆ, ಸಾಲ ತೀರಬೇಕು ಅಂದರೆ, ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅಂದರೆ, ನೀವು ಯಾವ ಕೆಲಸ ಕೈ ಹಾಕಿದರೂ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆ ಬಗೆಹರಿಬೇಕು, ಕಷ್ಟಗಳು ನಿವಾರಣೆ ಆಗಬೇಕು, ರಾಹುಕೇತು ದೋಷ ನಿವಾರಣೆ ಆಗಬೇಕು, ದೃಷ್ಟಿದೋಷ, ಕೆಟ್ಟ ಕಣ್ಣಿನ ದೃಷ್ಟಿದೋಷ ನಿವಾರಣೆ ಆಗಬೇಕು ಅಂದರೆ ಈ ಒಂದು ಲವಂಗದ ತಂತ್ರನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇದು ಫಲ ಕೊಡುತ್ತೆ, ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಲವಂಗದಿಂದ ಮಾಡ್ಕೊಳ್ಳುವಂತಹ ಈ ಒಂದು ಚಿಕ್ಕ ತಂತ್ರನ ನೀವು ಇವತ್ತಾದರೂ ಮಾಡ್ಕೋಬೋದು, ಇಲ್ಲ ಶುಕ್ರವಾರ ದಿನನಾದರೂ ಮಾಡ್ಕೋಬೋದು, ಇಲ್ಲ ಗುರುವಾರ ದಿನನಾದರೂ ಬೇಕಾದ್ರೆ ಮಾಡ್ಕೋಬೋದು. ಮಾಡಿಕೊಂಡು ನಿಮಗೆ ಒಂದು ಒಳ್ಳೆಯ ಫಲವನ್ನೇ ಪಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಫಲವನ್ನೇ ಪಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆನೂ ಸಹ ಬಗೆಹರಿಯುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಸಮಸ್ಯೆಗಳು ಸಹ ಬಗೆಹರುತ್ತೆ. ಆಗ ಅವರು ನಿಮ್ಮನ್ನು ನೆನೆಸ್ಕೋತಾರೆ ಅಲ್ವಾ, ಈ ರೀತಿ ಹೇಳಿದ್ರು ಮಾಡದೆ ಖಂಡಿತ ನನಗೆ ಒಳ್ಳೆಯದಾಗಿದೆ ಅಂತ ಅವರು ಸಹ ನೆನೆಸ್ಕೋತಾರೆ. ಹಾಗಾಗಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಆದಷ್ಟು ಅತಿ ಹೆಚ್ಚಾಗಿ ನಮ್ಮ ಈ ಒಂದು ವಿಡಿಯೋನ ಯಾರು ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಿರೋ ಅಂಥ ವಿಜೇತಶಾಲಿನ ಗುರುತಿಸಿ ನಾವು ತಿಂಗಳಿಗೆ ಒಂದು ಸಲ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ನಿಮಗೆ 2 ಗಿಫ್ಟನ್ನು ಕೊಡ್ತೀವಿ. ಹಾಗಾದರೆ ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ವೀಡಿಯೋನ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಏಕೆಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ. ಆದಷ್ಟು ನಾನು ನಿಮಗೆ ವೀಡಿಯೋಗಳನ್ನ ಪ್ರತಿನಿತ್ಯ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.